ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ನಾವು ಬೆಳಿಗ್ಗೆ ಬೇಗ ಎದ್ಕೊಂಡು ನಂದಿ ಹಿಲ್ಸಿಗೆ ಹೋಪ ಅಂದ್ಕೊಂಡು ಪ್ಲ್ಯಾನ್ ಅಂತ ಮಾಡಲಿಲ್ಲ. ಸಡನ್ಲಿ ಒಂದು ಎದ್ಕೊಂಡು ಹೋಯ್ತು. ಬೆಂಗಳೂರಿಂದ ಬಪ್ಪೋರಾರು ದೇವನಹಳ್ಳಿ ಹತ್ರನೇ ಲೆಫ್ಟ್ ತಗೊಂಡು ಹೋಯ್ಕ. ನಾವು ಆ ದಾರಿಗೆ ಹೋಯ್ಲಿಲ್ಲ, ಸ್ವಲ್ಪ ಮುಂದೆ ಬಂದ್ಕೊಂಡು ಬೇರೆ ದಾರಿಗೆ ಬಂತು. ಇಲ್ಲಿಂದ ಈಗ 8 ಕಿಲೋಮೀಟರ್ ಇತ್ತು. ನಂದಿ ಬೆಟ್ಟಕ್ಕೆ ಹೋಗುವ ದಾರಿ 8 ಕಿಲೋಮೀಟರ್ ಅಂದ್ಕೊಂಡಿತ್ತು. ಇದ್ರ ಹಿಂದೆ ಇನ್ನೊಂದು ದಾರಿ ಇತ್ತು, ಅದು ನಂದಿ ಬೆಟ್ಟಕ್ಕೆ ಮೆಟ್ಟಿಲುಗಳ ದಾರಿ ಅನ್ನೋ ಬೋರ್ಡ್ ಇತ್ತಲ್ಲ. ಮೆಟ್ಟಿಲು ಅಂದರೆ ಬೈಕೆಲ್ಲ ತಗೊಂಡು ಬರದೆ ಹೋಗೋರಿಗೆ ಅಡ್ಡಿಲ್ಲ. ಬೈಕೆಲ್ಲ ಇದ್ದರೆ ನಾವು ಸೀದಾ ರೋಡ್ ಮೇಲೆ ಹೊಯ್ಲಕ್ಕ 6 ಗಂಟೆ ಒಳಗೆ ಅಲ್ಲಿ ಇರ್ಕಂದ್ಕೊಂಡು ಎಣಿಸಿ ಹೋಪ ಅಂದ್ಕೊಂಡು ಎಣ್ಸದು. ನಾವು ಬೆಂಗಳೂರಿಂದ ಹೋಪು ತನಕ ಒಂಚೂರು ಲೇಟ್ ಆಯ್ತಲ್ಲ. ಆದರೆ ಅಷ್ಟು ತಡ ಮಾಡಿ ಹೋಯ್ಲಿಲ್ಲ. ಸೆಟ್ ಆಪೋ ಟೈಮಿಗೆಲ್ಲ ಹೋಯ್ಲಿಲ್ಲ, ಒಂಚೂರು ಬೇಗನೆ ಹೋಯ್ತು ನಾವು. ರೈಸ್ ಅಂತೂ ಆಪುದು ಕಾಂಬುಗೆ ಸಿಗಲಿಲ್ಲ. ಆದರೆ ಇಲ್ಲಿ ಫುಲ್ಲು ಫಾಗ್ ಎಲ್ಲ ತುಂಬ್ಕೊಂಡಿದ್ದಿತ್ತು. ಮತ್ತೊಂದು 5 ಕಿಲೋಮೀಟರ್ ತನಕ ಕಾರೆಲ್ಲ ಹೀಗೆ ಲೈನಲ್ಲೇ ನಿಂತ್ಕೊಂಡಿದ್ದಿತ್ತು. ನಾವು ಬೈಕ್ ತಂದದ್ದಕ್ಕೆ ಒಂಚೂರು ನಮ್ಗೆ ಹೋಗೋಕ್ಕೆಲ್ಲ ಅಷ್ಟು ಕಷ್ಟ ಇರಲಿಲ್ಲ. ಕಾರೆಲ್ಲ ಬಂದವರೆಲ್ಲ ಇಲ್ಲೇ ಒಂದು 5 ಕಿಲೋಮೀಟರ್ ಹಿಂದೆ ಕಾರ್ ಜಾಮ್ ಮಾಡಿ ಎಲ್ಲ ನಡ್ಕೊಂಡೆಲ್ಲ ಹೋಗ್ತಿದ್ದಿರು. ಸ್ವಲ್ಪ ಮುಂದವರೆ ರಿಕ್ಷಾ ಹೋಯ್ತು. ಅಲ್ಲಿ ರಿಕ್ಷಾ ಶೇರಿಂಗ್ ರಿಕ್ಷಾ ಇತ್ತು, ಅದ್ರಾಗ ಹೊಯ್ಲಕ್ಕ. ಬೈಕ್ ತಂದರೆ ಸ್ವಲ್ಪ ಒಳ್ಳೆ ಆಯ್ತು, ಕಾರಾಗೆಲ್ಲ ಅಷ್ಟು ಒಳ್ಳೆ ಆಗ್ತಿಲ್ಲ. ಈಗ ಫುಲ್ ಚಳಿ ಸ್ಟಾರ್ಟ್ ಆಯ್ತಲ್ದ, ಇಲ್ಲ ಫುಲ್ಲು ಚಳಿಗೆ ಗಾಡಿನೇ ನಮ್ಮದು ಶೇಕ್ ಆಗ್ತಿತ್ತು, ಅಷ್ಟು ಚಳಿ ಇದ್ದಿತ್ತು ಮಾರ್ರೆ. ಫುಲ್ಲು ಚಳಿ ಅಂದರೆ ಇಲ್ಲಿ ಕಂಡ್ರೆ ಗೊತ್ತತ್ತು ಎಷ್ಟು ಫಾಗ್ ಇತ್ತು ಅಂದ್ಕೊಂಡೆ. ಅಂತ ರೋಡೇ ತೋರುದಿಲ್ಲ, ಅಷ್ಟಪ್ಪ ಕತ್ಲಿದ್ದಿತ್ತು. ಇದಕ್ಕೊಂದು 7-7:30 ಕಂಡಾಗಿತ್ತು. ಈ ಟೈಮ್ ಕಂಡ್ರೆ ಎಷ್ಟು ಬೆಳಿಗ್ಗೆ ಎಂಬಗಿಲ್ದ. ಇದು ಬೆಳಿಗ್ಗೆ ಅಲ್ಲ, ಫುಲ್ ತಡ, ಹೀಗೆ 7:30 ಮೇಲೆ ಇದು. ಆದರೂ ಫುಲ್ ಹಿಂಗಿತ್ತು. ಹೀಗೆ ಮುಂದೆ ಹೋತ ಬೆಟ್ಟ ಗುಡ್ಡೆಲ್ಲ ಸಿಗ್ತಾ ಹೋತು. ವ್ಯೂಸ್ ಎಲ್ಲ ಫುಲ್ ಕಾಂಬಕ್ಕೆ ಒಳ್ಳೆದಿತ್ತು. ಈ ಬೆಟ್ಟದ ಮೇಲೆ ಕಾಣಿ ಆಂಜನೇಯಂದು ಒಂದು ಡ್ರಾಯಿಂಗ್ ಥರ ಮಾಡಿರು, ಒಳ್ಳೆ ಆಯ್ತು, ಯಾರೋ ಮಾಡೋದಿರ್ಕದ. ಮತ್ತು ಹೀಗೆ ಮುಂದೆ ಹೋತ ಲೈಲಾ ಮಜ್ನುದು ಲವ್ ಸ್ಟೋರಿ ಕಂಡಾಗೆ ಸುಮಾರು ಲವ್ವರ್ಸ್ ಇದೆಲ್ಲ ಎಂಥ ಕೆತ್ತನೆ ಎಲ್ಲ ಇದ್ದಿದ್ದು ಸುಮಾರಿಗೆ. ಇಲ್ಲಿ ನೋಡಿ ಫಾಗ್ ಈಗ ನಿಮ್ಗೆ ತೋರ್ತಾ ಇರೋದು ಇದು. ಫುಲ್ಲು ಎಷ್ಟು ಹ್ಯಾಂಗಿತ್ತಲ್ದ ಮೋಡ, ಹತ್ತಿರದಿಂದ ಕಾಂಬಕ್ಕೆ ಒಂಥರ ಖುಷಿ ಆಯ್ತು. ಕರ್ನಾಟಕದ ಕಾಶ್ಮೀರ ಅಂದರೂ ಹೇಳಕ್ಕಿದ್ದಕ್ಕೆ. ಕಾಶ್ಮೀರಕ್ಕೆಲ್ಲ ಹೋಗಕ್ಕತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲೆಲ್ಲ ಹೋಗಿ ಒಂಚೂರು ಖುಷಿ ಪಡ್ಲಕ್ಕಲ್ಲ, ಕಾಶ್ಮೀರಕ್ಕೆ ಹೋದಂಗೆ ಖುಷಿ ಪಡ್ಲಕ್ಕ ಕಾಣಿ. ಅಷ್ಟು ಒಳ್ಳೆ ಇತ್ತು. ಮೈಂಡ್ ಎಲ್ಲ ಒಂಥರ ರಿಫ್ರೆಶ್ ಮಾಡ್ಕೊಂಡು ಬರ್ಲಕ್ಕ ಇಲ್ಲೆಲ್ಲ ಹೋರೆ. ಟೆನ್ಷನ್ ಎಲ್ಲ ಮನೆಗೆ ಬಿಟ್ಕೊಂಡು ಒಂದು ರೌಂಡ್ ಹೋಯ್ಕೊಂಡು ಗಮ್ಮತ್ತು ಮಾಡಿ ಬರ್ಲಕ್ಕ. ಇದು ವ್ಯೂ ನೋಡಿ. ಇದು ನಾನು ಹೀಗೆ ವೀಡಿಯೋ ಮಾಡೋದು, ಫುಲ್ ಚೆಂದ ಇತ್ತು ಅಂದ್ಕೊಂಡು ವೀಡಿಯೋ ಮಾಡೋದು. ಇದು ಒಳ್ಳೆ ಆಯ್ತಲ್ಲ. ಇಷ್ಟು ಸಾಕು, ಈಗ ಮುಂದೆ ಹೋಪ, ಮತ್ತೆಂತ ಸಿಗುತ್ತಾ ಕಾಂಬ. ಈಗ ಫುಲ್ಲು ಅಲ್ಲಿಂದ ಈಗ ಬಿಸಿಲು ತೋರ್ತಿತ್ತು ಕಾಣಿ ನಿಮಗೆ. ಈಗ ಸ್ವಲ್ಪ ಜನ ರಿಟರ್ನ್ ಬರ್ತಿದ್ರು, ಅವರು ಸನ್ರೈಸ್ ಎಲ್ಲ ಕಣ್ಕೊಂಡು ಬರ್ತಿದ್ರು. ಒಂಚೂರು ಬೇಗ ಹೊಯ್ರಿರ್ಕವ್ರ. ಈಗ ಸೂರ್ಯ ಹೇಳ್ತಿತ್ತು, ಇವ್ರು ಸನ್ರೈಸ್ ಕಾಂಬಕ್ಕೆ ಬತ್ರು ಅಂದ್ಕೊಂಡು ಸೆಟ್ ಆಪದ ಕಾಂಬ ಬತ್ರೆ ಅಂತ ಮಾರೆ ಇವರು ಅಂದ್ಕೊಂಡು ಸಣ್ಣಷ್ಟಕ್ಕೆ ಮಾತಾಡ್ಕೊಂತಿತ್ತೇನೋ. ಸನ್ನಿಗೆ ನಮಗೆ ಕಾದು ಸಾಕಾಯ್ತೇನೋ ಕಡೆಗೆ. ಎಂತ ಮಾರೆ ಇವರು, ನಂದು ಉದಯ ಆಪದ ಕಾಂಬಕ್ಕೆ ಬಿಟ್ಕೊಂಡು ಇವ್ರು ನಾವು ಮುಳುಗುದ ಕಾಂಬಕ್ಕೆ ಬತ್ತರು ಅಂಥದ್ದು. ಇವ್ರಿಗೆ ಕಾದು ನಂಗಂತೂ ಸಾಕಾಯ್ತು ಅಂದ್ಕೊಂಡು ಮನ್ಸಾಗ ಎಣ್ಸ್ಕೊಂತ ತಿರ್ಗಿ ಸೂರ್ಯ. ಯಪ್ಪ, ಅಂತೂ ನಂದಿ ಹಿಲ್ಸ್ ಎಂಟ್ರೆನ್ಸಿಗೆ ರೀಚ್ ಆಯ್ತು ಕಾಣಿ. ಇದೆ ನಂದಿ ಹಿಲ್ಸ್ ಒಳಗೆ. ಎಲ್ಲಿ ಇಷ್ಟೊತ್ತಿಗೆ ಬಂದರೂ ಕ್ರೌಡೆ. ನಮ್ಮ ಮನಸ್ಸಿಗೆ ಅಂತ ನಾವು ಬಂದದ್ದು ಲೇಟ್, ಯಾರೂ ಇರೋದಿಲ್ಲ ಅಂದ್ಕೊಂಡು. ಎಲ್ಲಿ ಯಾವ ಟೈಮಿಗೆ ಬಂದರೂ ಜನರಿಗೆ ಏನು ಕಮ್ಮಿ ಇಲ್ಲ. ಎಲ್ಲಿಗ ನಿಮ್ಗೆ ತೋರಿಸ್ದೆ ಕಾಣಿ ವೆಹಿಕಲ್ ಪಾರ್ಕಿಂಗ್ ಯಾವ ಥರ ಇತ್ತು ಅಂದ್ಕೊಂಡು. ಫುಲ್ ಜಾಮ್ ಇತ್ತು ಅಲ್ಲಿ ಕಾಣಿ. ಎಲ್ಲಿಂದ ಸ್ಟಾರ್ಟ್ ಆದರೆ ಆ ತುದಿಗೆ ತನಕ ವೆಹಿಕಲ್ ಇತ್ತು. ಎಲ್ಲಿ ನೋಡಿ ಫುಲ್ಲು ವೆಹಿಕಲ್ಸ್, 2 ವೀಲರ್ಸ್ ಎಲ್ಲ ಇಲ್ಲಿತ್ತು. ಕಾರೆಲ್ಲ ಅಷ್ಟು ಪಾರ್ಕಿಂಗ್ ಇಲ್ಲ. ಅಂದರೆ ಅಲ್ಲೇ ಮಾಡ್ಕೊಂಡು ಅಂದರೆ ಕಾರೆಲ್ಲ ಆಚೆ 5 ಕಿಲೋಮೀಟರ್ ರೋಡಲ್ಲೇ ನಿಲ್ಸ್ಕೊಂಡಿದ್ದೀರಪ್ಪ ಎಲ್ಲ. ಇಲ್ಲೂ ಅಷ್ಟು ಕಾರೆಲ್ಲ ತೋರುವುದಿಲ್ಲಪ್ಪ ಕಾಂಬಕ್ಕೆ. ನೋಡಿ ಇಷ್ಟಪ್ಪ ಬೈಕ್ ಇತ್ತು. ಮತ್ತು ಹೀಗೆ ಬೈಕ್ ಪಾರ್ಕಿಂಗಿಗೆ ಮತ್ತು ಎಂಟ್ರಿ ಫೀಸ್ ಅಂದ್ಕೊಂಡೆಲ್ಲ ಇಲ್ಲಿ ಒಂಚೂರು ಆ ಕಡೆ ಒಂದು ಕೌಂಟ್ರ್ ಇತ್ತು, ಅಲ್ಲೆಲ್ಲ ಟಿಕೆಟ್ ತಗೊಂಡೇ ಹೋಯ್ಕೆ. ಇಲ್ದಿರೆ ಮುಂದೆ ಹೋಗಿ ಬಿಡೋದಿಲ್ಲ ಇವರು. ಗೊತ್ತಿಲ್ದಿದ್ದವ್ರಿಗೆಲ್ಲ ಸೀದಾ ಹೋಗಿ ಅರ್ಧಕ್ಕೆ ಬಂದು ವಾಪಸ್ ಮತ್ತೆ ಟಿಕೆಟ್ ತಗೊಂಬಕ್ಕೆ ಹೋಯ್ಕತ್ತ. ನಮ್ಗೆ ಗೊತ್ತಿಲ್ಲ ಆಯ್ತು, ನಾವು ಫಸ್ಟ್ ಹೋಯ್ತು ಕಡೆ ಗೊತ್ತಾಯಿ ಮತ್ತು ವಾಪಸ್ ಟಿಕೆಟ್ ತಗೊಂಡು ಬಂದದ್ದು. ಜಾಸ್ತಿ ಮೆಟ್ಲೆಲ್ಲ ಹತ್ತಕ್ಕೆಲ್ಲ ಅಷ್ಟು ಅನ್ಸೋದಿಲ್ಲ, ಎಂತಕ್ಕಂದರೆ ಸಣ್ಣ ಮೆಟ್ಲಿಪ್ಪದು. ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾತ್ರ ಮೆಟ್ಲು, ಕಡೆಗೆಲ್ಲ ಅಷ್ಟಂತ ಇಲ್ಲ. ಮತ್ತು ಸಾಕಾರೆಲ್ಲ ಅಲ್ಲೆಲ್ಲ ಕೂತ್ಕೊಂಡು ಹೋಗೋಕ್ಕೆ ಪಾರ್ಕ್ ಬೆಂಚ್ ಎಲ್ಲ ಇತ್ತು. ಆರಾಮ್ಸೆ ಹೋಯ್ಲಕ್ಕೆ ಏನು ತೊಂದರೆ ಇಲ್ಲ.
ಇದು ಸೂರ್ಯೋದಯ ವೀಕ್ಷಣೆ ಸ್ಥಳಕ್ಕೆ ಹೋಗುವ ದಾರಿ ಅನ್ಕೊಂಡು ಹಾಕಿರ. ಸೂರ್ಯ ಉದಯ ಆಯ್ಕೊಂಡು ಇವ್ರು ಈಗ ಬತ್ತಿದ್ರು ಅನ್ಕೊಂಡು ಸೂರ್ಯ ಮನ್ಸೊಳಗೆ ಎಣ್ಸ್ಕೊಂತಿದ್ರು ಇರ್ಕ. ಕಾಂಬ ಹೋಪ ಎಂತಾರು ನೋಡಕ್ಕೆ ಸಿಗುತ್ತಾ ಕಾಂಬ ಅನ್ಕೊಂಡು ಹೋತಿತ್ತ. ತುಂಬ ಜನ ಇದ್ರು. ಕಾಂಬ ಫಾಸ್ಟ್ ಹೋಪ ಇಲ್ಲಿ ಸಿಗುತ್ತೆ ಅನ್ಕೊಂಡು ಇಲ್ಲಿ ವಾಪಸ್ ರೂಟ್ ಎಲ್ಲ ಹಾಕಿರ. ಈ ಥರ ನಡ್ಕೊಂಡು ಹೋಗೋದೇ ಜಾಸ್ತಿ ಇತ್ತು. ಮೆಟ್ಲಿಗಿಟ್ಲೆಲ್ಲ ಅಷ್ಟೇನು ಇಲ್ಲ, ಸಾಕತ್ತಿಲ್ಲ. ಸಾಕಾರು ಪಾರ್ಕ್ ಥರ ಎಲ್ಲ ಇತ್ತಲ್ಲ, ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಕೊಂಡು ಹೋಯ್ಲಕ್ಕೆ. ಮತ್ತು ಮಂಗಗಳೆಲ್ಲ ಇತ್ತಲ್ಲ, ಒಂದು ರಾಶಿ ಮಂಗ ಮಾರ. ಒಂಚೂರು ಜಾಗ್ರತೆ ಆಗಿರ್ಕೆ, ಎಂತಕ್ಕಂದ್ರೆ ಹಿಂದಿಂದೆಲ್ಲ ಬಂದು ಎಂತರು ತಗೊಂಡು ಹೊರ ಹೋಯ್ತು ಕಾಣಿ. ಅದಕ್ಕೂ ಗೊತ್ತಾತಿಲ್ಲ ಅಲ್ಲ ಅವು ನಮ್ಮ ಕಂಡಾಗೆ. Oh my God. ಇದೆಲ್ಲ ಅಲ್ಲಿದ್ದು ಪಾರ್ಕ್ ಕಂಡಾಗಿತ್ತಲ್ಲ ಅದು ಇದು. ಅಲ್ಲೂ ಸಹ ಫೋಟೋ ಸೆಷನ್ ಎಲ್ಲ ಮಾಡ್ಕೊಬೇಕಲ್ಲ, ಒಳ್ಳೆ ಇತ್ತು. ಯಾರು ಪ್ರೀ ವೆಡ್ಡಿಂಗ್ ಫೋಟೋಸ್ ಎಲ್ಲ ತಗೊಂಬರಲ್ಲ ಇದ್ದರೆ ಇಲ್ಲಿ ಹೊಯ್ಕೊಂಡು ಚಂದ ಮಾಡಿ ಫೋಟೋ ಗಿಟ್ಟೆಲ್ಲ ತಗೊಂಡು ಬರ್ಲಕ್ಕೆ ಫುಲ್ ಚಂದ ಇತ್ತು ಪ್ಲೇಸ್. ಇಲ್ಲಿ ಒಂದು 3-4 ದೇವಸ್ಥಾನ ಕೂಡ ಇತ್ತು. ಇದೊಂಚೂರು ಮುಂದೆ ಹೋರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಡೆಗೆ ಮತ್ತೊಂದು ಯಾವುದೋ ಹೆಸರು ನೆನಪಿಲ್ಲ. ಅಲ್ಲೂ ಒಂದು ಒಳ್ಳೆ ದೇವಸ್ಥಾನ ಇತ್ತು, ಕಲ್ಲಿನ ಕೆತ್ತನೆ ಎಲ್ಲ ಇತ್ತಲ್ಲಿ. ಒಂದು ಸುಮಾರು ವರ್ಷದ ಇತಿಹಾಸನೇ ಇರುವಂಥ ದೇವಸ್ಥಾನ ಅದು. ಬಟ್ ದೇವಸ್ಥಾನದೊಳಗೆಲ್ಲ ಅಂತ ವೀಡಿಯೋ ಮಾಡಲಿಲ್ಲ, ಹೊರಗಿಂದ ಅಷ್ಟೇ ತೋರಿಸಿತ್ತು. ಈಗ ನಾನು ನಿಮಗೆ ದೇವಸ್ಥಾನ ಆದಮೇಲೆ ಬರ್ತತ್ತಲ್ಲ ಅದು ಇದು ಎಂತ ಸನ್ರೈಸ್ ಇದು ವ್ಯೂ ಪಾಯಿಂಟ್ ಇರುತ್ತಲ್ಲ ಅದು ಇದೆ. ಅದು ಎಲ್ಲಿ ನಿಂತ್ಕೊಂಡು ಸನ್ರೈಸ್ ಹಾಕೋದು ಕಾಣ್ಲಕ್ಕೆ ನಾವು. ಎಲ್ಲಿ ನೋಡಿ ಎಷ್ಟು ಚಂದ ಇತ್ತಲ್ದ. ಒಂದ್ಸಲ ಲೈಫಾಗಿ ಹಿಂಗಿಂದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕ. ಒಂಚೂರು ಬೈಕಿಗೆಲ್ಲ ಹೋಗೋಕ್ಕೆಲ್ಲ ಕಷ್ಟ ಆಯ್ತು, ಆದ್ರೂ ಒಂದೊಂದು ಸಲ ಹೋಗೋಕ್ಕೆ ಹೋಗಿ ಕಣ್ಕೊಂಡು ಬಪ್ಪುದಲ್ಲ ಅಂತ ಇದ್ದಿಲ್ಲ ಅಲ್ದ. ಒಂದ್ಸಲ ಇಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕ ಲೈಫಾಗೆ. ಇದೆಲ್ಲ ಪಾರ್ಕ್ ಕಂಡಾಗಿತ್ತು ಫುಲ್ಲು. ಅಲ್ಲಿ ತೋಟಗಾರಿಕೆ ಇಲಾಖೆದು ಆಫೀಸ್ ಸಹ ಇತ್ತು. ಅದಕ್ಕೆ ಇದು ಒಂಥರ ಒಳ್ಳೆ ಇತ್ತು, ಕಾಂಬಕ್ಕೆಲ್ಲ ಒಳ್ಳೆ ಮೇಂಟೈನ್ ಮಾಡಿರು. ಎಲ್ಲರೂ ಯಾವ ಬದಿ ಕಂಡ್ರು ಎಲ್ಲ ಫೋಟೋ ಸೆಷನ್. ನಾವು ಸಹ ಅದ್ರಾಗೇನು ಕಮ್ಮಿ ಇಲ್ಲ, ನಾವು ಮಾಡ್ಕೊಂಡಿತ್ತು ಬೇರೆಯವ್ರಿಗೆ ಅಂತ ಹೇಳೋದು ಅಲ್ದ. ಇಲ್ಲಿ ಯಾವುದೋ ಪಾಲಾರ್ ನದಿಯ ಸ್ಥಳ ಮತ್ತು ಟಿಪ್ಪು ಡ್ರಾಪ್ ಹಾಗಿಂದೆಲ್ಲ ಪ್ಲೇಸ್ ಇತ್ತು ಅಂದ್ಕೊಂಡಿದ್ದಿತ್ತು. ಸುಮಾರು ಕೆಳಗೆ ಹೋಯ್ಕೆ ಅಂದ್ಕೊಂಡು ನಾವು ಹೊಯ್ಲಿಲ್ಲ ಅಲ್ಲ. ಮತ್ತು ಸುಮಾರು ನಡೆದು ಸಾಕಾತಲ್ಲ, ಬೆಳಿಗ್ಗೆ ಬೇಗ ಬಂದಿರುತ್ತೆ ಕಾಣಿ. ಚೂರು ಅಷ್ಟು ಎನರ್ಜಿ ಇರಲಿಲ್ಲ, ಅದಕ್ಕೆ ಅಷ್ಟು ಕೆಳಗೆಲ್ಲ ಹೊಯ್ಲಿಲ್ಲ. ಇಲ್ಲೇ ಮೇಲಿಂದ ಮೇಲೆ ನದಿಯ ಮೂಲ ಸ್ಥಾನ ಎಂಥದ್ದು ಇತ್ತಲ್ಲ ಅದೊಂದು ಕಣ್ಕೊಂಡು ಬಂತು. ಇದು ಕೆಳಗೆ ಹೋಗೋ ದಾರಿ. ಎಲ್ಲ ಬದಿಗೆ ಚೂರು ತಿರುಗಿ ಎಲ್ಲ ಆದ ಬಳಿಕೆ ಲಾಸ್ಟ್ ಇಲ್ಲೊಂದು ಟಿಪ್ಪು ಡ್ರಾಪ್ ಕಂಡಾಗೆ ಅಂಥದ್ದು ಇತ್ತು. ಅಲ್ಲಿ ಒಂಚೂರು ವ್ಯೂ ಒಂಚೂರು ಚಂದ ಇತ್ತು, ಫಾಗ್ ಎಲ್ಲ ಇದ್ದಿತ್ತು. ಮತ್ತು ಕಾಂಬುಕ್ಕೆ ಊರೆಲ್ಲ ತೋರ್ತಿತ್ತು, ಮೇಲಿಂದ ಊರ ಬದಿಯೆಲ್ಲ ಮನೆಗಿನ ಸಣ್ಣದಾಗಿ ಕಾಣ್ತಿತ್ತು. ಅದೊಂಚೂರು ನೋಡ್ಕೊಂಡು ಇಲ್ಲಿಂದ ಚಿಕ್ಕಬಳ್ಳಾಪುರ ಹತ್ತಿರ ಆತು ಅಂದ್ಕೊಂಡು ಹೇಳ್ರ. ಅದಕ್ಕೆ ಮತ್ತು ಇಲ್ಲಿ ತನಕ ಬಂದು ಅಲ್ಲಿ ಒಯ್ದಿರು ಸಮ ಆತಿಲ್ಲ ಅಲ್ದ. ಅದಕ್ಕೆ ನಾವು ಅಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಎಲ್ಲ ತಿರುಗಿ ಚಿಕ್ಕಬಳ್ಳಾಪುರದ ಹತ್ರ ಹೋಯ್ತು. ಇಲ್ಲಿಂದ ಒಂದು ಅರ್ಧ ಗಂಟೆ ದೂರ ಆಯ್ತು. ಇದೀಗ ನಾವು ಹೋತಿಪ್ಪುದು ಚಿಕ್ಕಬಳ್ಳಾಪುರ ಆದಿಯೋಗಿ ಈಶ್ವರಂದ ಸ್ಟ್ಯಾಚು ಇತ್ತಲ್ಲ ಅಲ್ಲಿ ಹೋತಿರೋದು. ರೋಡ್ ಈ ಥರ ಇತ್ತು. ಅಲ್ಲಿ ಕಲ್ಕಾರಿ ಎಲ್ಲ ಜಾಸ್ತಿ ಇತ್ತು ಮಾರೆ. ಬನ್ನಿ ಹ್ಯಾಂಗಿತ್ತು ಅನ್ಕೊಂಡು ನಿಮಗೂ ತೋರಿಸ್ದೆ. ಜಾಸ್ತಿ ಜನ ಆಲ್ಮೋಸ್ಟ್ ಕಂಡಿರ್ತ್ರಿ, ಆದಿಯೋಗಿಗೆಲ್ಲ ಹೋಗಿರ್ತ್ರಿ. ಯಾರು ನಮ್ಮ ಕಂಡಾಗೆಲ್ಲ ಫಸ್ಟ್ ಕಾಂಬರೆಲ್ಲ ಯಾರು ಇದ್ದರೆ ಕಾಣಲಿ ಅಲ್ದ. ಇದು ಸದ್ಗುರಿ ಸನ್ನಿಧಿ ಅಂದ್ಕೊಂಡಿತ್ತಲ್ಲ ಅದು ಎಂಟ್ರೆನ್ಸ್. ಇಲ್ಲಿ ಹೋಪತ್ತಿಗೆ ಉಡುಪಿದು ಹೋಟೆಲೆಲ್ಲ ಇತ್ತು. ಇಲ್ಲಿಂದ ಮುಂದೆ ಹೋರೆ ಒಂಚೂರು ಮುಂದೆ ಹೋಯ್ಕಷ್ಟೇ, ಒಂದು 10 ನಿಮಿಷ ಮುಂದೆ ಹೋರೆ ಆದಿಯೋಗಿ ಸಿಗುತ್ತೋ. ಬಸ್ಸೆಲ್ಲ ಬರುತ್ತಾ, ಬೆಂಗಳೂರಿಂದ ಸುಮಾರು ಬಸ್ ಇತ್ತಿಲ್ಲ. ನಾವಿಲ್ಲಿ ರೀಚ್ ಆಪತ್ತಿಗೆ ಒಂದು ಮಧ್ಯಾಹ್ನ 12:15 ಎಲ್ಲ ಆಯ್ತು. ಅದಕ್ಕೆ ನಾವು ಫಸ್ಟೇ ಉಣ್ಕೊಂಡು ಅಲ್ಲಿ ಹೋರೆ ಸಮ ಆತಲ್ಲ, ಹೋಯ್ಕೊಂಡು ಬಂದು ಉಂಬಕ್ಕೆ ಬಂದರೆ ಸುಮಾರು ತಡ ಆತು ಕಾಣಿ. ಅದಕ್ಕೋಸ್ಕರ ಫಸ್ಟ್ ಹೊಟ್ಟಿಗೆ ಎಂಥವ್ರು ಹೈಕಂಬ ಅಂದ್ಕೊಂಡು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಇಲ್ಲಿಂದ ಮುಂದೆ ಹೋಯ್ತು. ಇಲ್ಲಿ ಮುಂದೆ ಹೋಪತ್ತಿಗೆ ಸಣ್ಣ ಅಂಗಡಿ ಎಲ್ಲ ಇತ್ತು, ಸಣ್ಣದು. ದೇವಸ್ಥಾನದ ಹತ್ರ ಈ ಥರ ಅಂಗಡಿ ಎಲ್ಲ ಇಲ್ಲ, ದೇವಸ್ಥಾನದಿಂದ ಮಾಡಿದ ಅಂಗಡಿ ಮಾತ್ರ ಇತ್ತು. ಈ ಥರ ಅಂಗಡಿ ಎಲ್ಲ ಈ ರೋಡಾಗೆ ಸಿಗುತ್ತೆ. ಮತ್ತು ಅಲ್ಲಿ ಹೋದಳಿಕೆ ಹಿಂಗಿಂದ ಅಂಗಡಿ ಎಲ್ಲ ಇಲ್ಲ. ಇಲ್ಲಿ ನೋಡಿ ಬಸ್, KSRTC ಬಸ್ ಇತ್ತು. ದೇವಸ್ಥಾನದ ಹತ್ರನೇ ಹೋಯ್ತು ಬಸ್ಸಾಗೆಲ್ಲ ಆರಾಮ್ಸೆ ಬರ್ಲಕ್ಕೆ. ನಮಗೆ ಗೊತ್ತಿಲ್ಲ, ನಾವು ಇವತ್ತು ಆದಿಯೋಗಿಗೆ ಹೋಯ್ತು ಅಂದ್ಕೊಂಡು. ಒಟ್ಟು ಬೆಳಿಗ್ಗೆ ಎತ್ಕೊಂಡು ನಂದಿ ಹಿಲ್ಸಿಗೆ ಹೋದ. ಅಲ್ಲಿಂದ ಎಂಥದ್ದು ಇಲ್ಲಿಂದ ಇಲ್ಲಿ ಬಂದಿತ್ತು, ದೇವ್ರಿಗೆ ಕಣ್ಕೊಂಡು ಹೋಪ ಅಂದ್ಕೊಂಡು ಆದಿಯೋಗಿ ಬಂದದ್ದು.
ನಮಗೆ ಗೊತ್ತಿಲ್ಲದೆ ದೇವ್ರಿಗೆ ಕಾಂಬಕ್ಕೆ ಬಂದಂಗೆ ಆಯ್ತು ನಾವು. ದೇವ್ರಿಗೆ ಕಾಂಬಕ್ಕೆ ಬಂದದ್ದು ದೇವ್ರು ನಮ್ಗೆ ಕರ್ಸ್ಕೊಂಡದ್ದು ಅದೆಲ್ಲ ಗೊತ್ತಿಲ್ಲ. ಒಟ್ಟು ಆದಿಯೋಗಿಗೆ ಬಂತು. ದೇವ್ರ ದರ್ಶನ ಒಂದು ಮಾಡ್ಕೊಂಡು ಹೋಪ ಅಂದ್ಕೊಂಡು ಬಂತು. ನಾನು ಎಣ್ಸಿದ್ದು ನಮ್ಮದು ಶಿವನ ಸ್ಟ್ಯಾಚು ಮಾತ್ರ ಇರುತ್ತೆ ಅಂದ್ಕೊಂಡೆ. ಇಲ್ಲಿ ಕಂಡ್ರೆ ನಾಗಂದೆಲ್ಲ ದೇವಸ್ಥಾನ ಐತೆ, ನಾಗಮಂಟಪ ಅಂದ್ಕೊಂಡಿತ್ತು. ಎಲ್ಲ ವೀಡಿಯೋ ಎಲ್ಲ ಮಾಡ್ಕರಿಲ್ಲ. ಶಿವನ ಹತ್ರ ಮಾತ್ರ ವೀಡಿಯೋ ಮಾಡ್ಲಕ್ಕೆ, ನಾಗಮಂಟಪ ಹತ್ರ ವೀಡಿಯೋ ಎಲ್ಲ ಅಲೌಡ್ ಇಲ್ಲ. ಇಲ್ಲಿ ನೋಡಿ ಎಷ್ಟಪ್ಪ ಜನ ಬಂದಿರ ಅಂದ್ಕೊಂಡು. ಬಿಸಿಲಾಗೂ ಜನ ಬಪ್ಪುದೇನು ಕಮ್ಮಿ ಆಗ್ತಿಲ್ಲ ಅಲ್ಲ. ಅದೆಲ್ಲರೂ ಅಷ್ಟೇ ಅಲ್ದ, ದೇವ್ರು ಅಂದ್ಕೊಂಡಿದ್ದಳಿಕೆ ಜನ ಅದೆಲ್ಲ ಲೆಕ್ಕನೇ ಇಡೋದಿಲ್ಲ. ಬಿಸಿಲು ಮಳೆ ಎಂತ ಬೇಕಾರಿರಲಿ, ದೇವ್ರಿಗೆ ಕಾಂಬುದಾರ ಅದೆಲ್ಲ ಎಂಥ ಲೆಕ್ಕನೇ ಅಲ್ಲ. ಇಲ್ಲ ಸುಮಾರು 2 ವೀಲರ್ಸೇ ಸುಮಾರಿತ್ತು, ಇಲ್ಲಿ ಕಣಿ ಸುಮಾರಿತ್ತು. ಇದು ಎಂಟ್ರೆನ್ಸ್. ಫಸ್ಟು ನಾಗಮಂಟಪ ಸಿಗುತ್ತೆ. ನಾಗಮಂಟಪಕ್ಕೆ ಕೈ ಮುಕ್ಕೊಂಡು ನಾವು ಈಶ್ವರನ ಹತ್ರ ಹೋಗ್ಬೋದು. ಇಲ್ಲ ಒಂದು ಸ್ಪೆಷಲ್ ಅಂತಂದರೆ ಎಲ್ಲ ಬದಿ ಚಪ್ಪಲಿ ಇಟ್ಟರೆ ದುಡ್ಡು ಕೊಡ್ಕಲ್ದ. ಇಲ್ಲಿ ಹಾಗಿಲ್ಲ, ಚಪ್ಪಲಿ ಇಟ್ಟರೆ ಅವರು ಫ್ರೀ ಸರ್ವಿಸ್, ದುಡ್ಡು ಗಿಡ್ಡು ಎಂತ ಕೊಡ್ಕರಿಲ್ಲ. ಇಲ್ಲಿ ನೋಡಿದ್ದು ನಾಗಂದು ಫೋಟೋದಲ್ಲಿ ವೀಡಿಯೋದಲ್ಲಿ ಮಾತ್ರ ತೋರಿಸಿದ್ದೆ, ನಿಜ ಹೀಗೆ ತೋರಿಸಿಲ್ಲ. ಅಂತಕಂದ್ರೆ ಅಲ್ಲಿ ವೀಡಿಯೋ ಅಲೌಡ್ ಇಲ್ಲ. ನಾಗಮಂಟಪ ಅಂದ್ಕೊಂಡಿತ್ತು. ಅಲ್ಲಿ ಕೆಲವು ಸೇವೆ ಎಲ್ಲ ಇತ್ತು, ಇಷ್ಟ ಇದ್ದರೆ ಮಾಡ್ಲಕ್ಕೆ ನಾವು. ನೋಡಿ ಇಲ್ಲಿಂದನೂ ಶಿವ ತೋರ್ತೈತೆ. ನನಗಿಲ್ಲ ಅವ್ರು ವೀಡಿಯೋ ಮಾಡಬೇಡಿ ಅಂದ್ಕೊಂಡು ಹೇಳಿದ್ರು, ಅದಕ್ಕೆ ಸ್ಟಾಪ್ ಮಾಡಿದೆ. ಈಗ ಶಿವನ ಹತ್ರ ಅಲ್ಲೆಲ್ಲ ಕೈ ಮುಕ್ಕೊಂಡೆಲ್ಲ ಆದಳಿಕೆ ಶಿವನ ಹತ್ರ ಹೋತಿತ್ತು. ಇಲ್ಲಿ ನೋಡಿ ಶಿವ ಇದ್ದಲ್ಲಿ ನಂದಿ ಇರ್ಕೆ ಅಲ್ದ. ಇಲ್ಲಿ ನೋಡಿ ನಂದಿ, ಆದಿಯೋಗಿಯ ದ್ವಾರಪಾಲಕ ಮತ್ತು ಶಾಶ್ವತ ಸಂಗಾತಿ ಅಂತ ನಂದಿ ಬಗ್ಗೆ ಎಲ್ಲ ಬರೆದಿರೋದಿತ್ತಲ್ಲ. ಕಡೆಗೆ ಅದೆಲ್ಲ ಓದ್ಕೊಂಡು ನಾವು ನಂದಿ ಹತ್ರನೇ ಫಸ್ಟ್ ಹೋಯ್ತು. ನಂದಿಗೆ ಕೈ ಮುಕ್ಕೊಂಡು ಕಡೆಗೆ ಶಿವನ ಹತ್ರ ಹೋಗಿ ಕೈ ಮುಕ್ಕ ಬಂತು. ಇಲ್ಲೂ ಸಹ ಹೋಮ ಎಂಥದ್ದು ಅದೆಲ್ಲ ಇದ್ದಿತ್ತು. ಅದಕ್ಕೆಲ್ಲ ಕೈ ಮುಕ್ಕೊಂಡು ನಮಗೆ ಈಶ್ವರನಿಗೆ ಹತ್ತಿರದಿಂದ ಕಾಂಬ ಅಂದ್ಕೊಂಡು ಈಗ ಮೇಲೆ ಹೋತಿತ್ತು. ಒಂಥರ ಖುಷಿ ಆಗ್ತಲ್ದ, ದೇವರಿಗೆ ತುಂಬ ಹತ್ತಿರದಿಂದ ನೋಡೋಕ್ಕೆಲ್ಲ ಸಿಕ್ಕರೆ. ಇಷ್ಟು ಫೋಟೋ ಗೀಟೋ ಬೇರೆಯವ್ರ ವೀಡಿಯೋ ಎಲ್ಲ ಕಾಣ್ತಿತ್ತು. ನಾವೇ ಹತ್ತಿರ ಹೋಗಿ ಶಿವನನ್ನು ನೋಡೋದಂದರೆ ಒಂಥರ ಖುಷಿ ಆಗ್ತ. ನಂಗೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಆದಿಯೋಗಿ ಹೋಯ್ರಿ ಅಂದ್ಕೊಂಡು ಕಮೆಂಟಾಗಿ ಹೇಳಿ ಅಕ್ಕ. ರಾತ್ರಿ ಮತ್ತು ಚಂದ ಆತ್ತಂಬ್ರೆ ಕಾಂಬಕ್ಕೆ, ಫುಲ್ಲು ಲೈಟ್ ಶೋ ಎಲ್ಲ ಇರುತ್ತಂಬ್ರ. ರಾತ್ರಿ ಎಲ್ಲ ಒಂದ್ಸಲ ಯಾರು ಹೋಗೋದಾರು ಹೊಯ್ಕೊಂಡು ಕಣ್ಕೊಂಡು ಬನ್ನಿ. ಹೋಯ್, ಇವತ್ತು ಹಾಕಿದ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಕ್ಕ. ಅದರೊಟ್ಟಿಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಮುಂದಿನ ವೀಡಿಯೋದೊಟ್ಟಿಗೆ ಬತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.